ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ರಾಯರ ಭಕ್ತರಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಊರಾದರೂ ಆಂಜನೇಯ ದೇವಸ್ಥಾನ, ರಾಯರ ದೇವಸ್ಥಾನ ಹಾಗೆ ಶಿವ ದೇವಸ್ಥಾನ ಎಲ್ಲ ದೇವಸ್ಥಾನವೂ ಇದ್ದೇ ಇರುತ್ತೆ ಅಲ್ವಾ. ಹಾಗೆ ಇವತ್ತು ರಾಯರಿಗೆ ಗಾಯತ್ರಿ ಮಂತ್ರವನ್ನು, ಈ ಒಂದು ಮಂತ್ರವನ್ನು ಹೇಳಿದರೆ ನಿಮಗೆ ಸಕಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಹೇಳಿ ಸಾಕ್ಷಾತ್ ರಾಯರು ಬಂದು ನಿಮ್ಮ ಕಷ್ಟಗಳನ್ನು ಪರಿಹಾರ ಕೂಡ ಮಾಡುತ್ತಾರೆ. ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಹೇಳಿದರೆ ಸಾಕ್ಷಾತ್ ಗುರುರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸುತ್ತಾರೆ. ಇದು ಸತ್ಯದ ಮಾತು. ರಾಯರ ಮಹಿಮೆ ಆಗಬಹುದು, ಇದು ನೇರವಾಗಿ ನೋಡುತ್ತೀರಾ. ಮಹಾಮಹಿಮೆ ಗುರುಗಳು ಮತ್ತು ಜೀವಂತ ದೇವರು ಗುರು ರಾಘವೇಂದ್ರ ಆರಾಧ್ಯ ದೈವ ಮೂಲರಾಮ ಅಂದರೆ ಮಹಾವಿಷ್ಣು ಜೀವನದಲ್ಲಿ ಎಂತಹ ಕಷ್ಟಗಳೇ ಬರಲಿ ಶ್ರೀ ಗುರುರಾಯರು ಸ್ಮರಣೆ ಮಾಡಿದ ತಕ್ಷಣವೇ ಕಷ್ಟಗಳೆಲ್ಲ ಮಂಜಿನಂತೆ ಕರಗುವುದು. ಗುರುರಾಯರನ್ನು ನೆನೆಯಲು ಹಾಗೆ ಹಲವಾರು ಮಂತ್ರಗಳಿವೆ. ಅದರಲ್ಲಿ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರವು ತುಂಬ ಶ್ರೇಷ್ಠವಾದದ್ದು. ಹಾಗೆ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ದಿನಕ್ಕೆ ಒಂದು ಬಾರಿ ಅಥವಾ 3 ಇಲ್ಲ 5 ಹಾಗೆ 9 ಇಲ್ಲ ಅಂದರೆ 21 ಬಾರಿ ಹೇಳಬಹುದು. ರಾಘವೇಂದ್ರ ಸ್ವಾಮಿ ಕೆಲವು ನಿಯಮಗಳಂತೂ ಇದ್ದೇ ಇರುತ್ತದೆ. ಅವುಗಳಲ್ಲಿ ನೀವು ಪಾಲಿಸಿದರೆ ಶ್ರೀ ಗುರುರಾಯರು ನಿಮಗೆ ಶುಭವನ್ನು ಉಂಟು ಮಾಡುತ್ತಾರೆ. ಒಂದು, ನಿಮಗೆ ಅನುಗ್ರಹಿಸಿ ನಿಮ್ಮ ಸಕಲ ಸಂಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ. ಹಾಗೆ ರಾಯರ ಮಂತ್ರವನ್ನು ಹೇಳಲು ದಿನಾಗಲೂ ಆಗಲಿಲ್ಲ ಅಂದರೆ ಗುರುವಾರ ತಪ್ಪದೇ ನೀವು ಹೇಳಬೇಕು. ಶ್ರೀ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರದ ಆರಂಭಿಸಲು ಗುರುವಾರ ಆರಂಭ ಮಾಡಿ, ಹಾಗೆ ಶುಕ್ಲ ಪಕ್ಷ ಪುಷ್ಪ ನಕ್ಷತ್ರದಲ್ಲಿ ತುಂಬ ವಿಶೇಷ ಶಕ್ತಿ ಇರುತ್ತದೆ. ಆ ದಿನಗಳಲ್ಲಿ ನೀವು ಶುರು ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು. ಹಾಗೆ ದಿನಕ್ಕೆ 1008 ಬಾರಿ ಗಾಯತ್ರಿ ಮಂತ್ರವನ್ನು ಹೇಳಬೇಕಾಗುತ್ತದೆ. ಹಾಗೆ 48 ದಿನಗಳ ಕಾಲ ತಪ್ಪದೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಭಕ್ತರ ಪಾಲಿಗೆ ಆಪತ್ ಬಾಂಧವರಾಗುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿ ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ಖಚಿತವಾಗಿ ಅವರು ನಿಮ್ಮ ಕನಸಿನಲ್ಲಿ ಬಂದೇ ಬರುತ್ತಾರೆ ಎಂದು ನಿಮ್ಮ ಸಕಲ ಸಂಕಷ್ಟಗಳನ್ನು ಪರಿಹಾರ ಕೂಡ ಮಾಡುತ್ತಾರೆ. ಆ ಮಂತ್ರ ಯಾವುದು ಗೊತ್ತಾ ನಿಮಗೆ? ಗಾಯತ್ರಿ ಮಂತ್ರ. ಇದೊಂದು ಮಂತ್ರದಿಂದ ನಿಮ್ಮ ಸಕಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತದೆ. ನೀವು ಬುಕ್ಕಲ್ಲಿ ಬೇಕಾದರೆ ಬರೆದಿಟ್ಕೋಬಹುದು. ಆ ಮಂತ್ರ ಯಾವುದು ಗೊತ್ತಾ? ಒಂದು ಬುಕ್ಕಲ್ಲಿ ಕೂಡ ಬರ್ಕೊಳ್ಳಿ, ಇಲ್ಲಾಂದರೆ ನೀವು ಇದನ್ನೇ ರಿಪೀಟ್ ಮಾಡಿ ಕೇಳಿಸ್ಕೊಳ್ಳಿ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್. ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣ ಪ್ರಹ್ಲಾದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ವಿದ್ಮಹೇ ತನ್ನೋ ರಾಘವೇಂದ್ರ ಪ್ರಚೋದಯತ್. ಈ ಮಂತ್ರವನ್ನು ನೀವು ದಿನಕ್ಕೆ 1 ಬಾರಿ ಇಲ್ಲಾಂದರೆ 3, 5, 21 ಬಾರಿ ಕೂಡ ನೀವು